ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಬೆಂಗಳೂರಿಂದ ನನ್ನ ಪಯಣ ಬಾದಾಮಿ ಕಡೆಗೆ. ಸೊ ನನ್ನ ಫ್ರೆಂಡ್ ಊರಲ್ಲಿ 3 ವರ್ಷಕ್ಕೊಂದ್ಸತಿ ನಡೆಯೋ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬ್ಯಾಗೆಲ್ಲ ಎತ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಹೊರಗೆ ಬರ್ಬೇಕಾದ್ರೆ ಆಟೋ 400 ರೂಪಾಯಿ ಹೇಳಿದ್ರು. ಸೊ ಹಾಗೆ ಬಸ್ ಹತ್ಕೊಂಡು ರಶ್ ಅಲ್ಲಿ ಹಾಗೆ ನಿಂತ್ಕೊಂಡು ಈ ಹಳ್ಳಿನೇ ಸುಂದರ ಅಲ್ವಾ? ಈ ಎತ್ತುಗಳನ್ನ ನೋಡೋದು, ಕೋಳಿ ಕುರಿ ಸಾಕಿರ್ತಾರೆ, ತುಂಬಾ ಖುಷಿ ಆಗುತ್ತೆ. ನೋಡಿ ಟ್ವಿನ್ಸ್ ಮೇಕೆಗಳು, ದೇವರಿಗೆ ಹರಕೆ ತೀರ್ಸಲು ಹೋಗ್ತಾ ಇದ್ದಾರೆ ಜನಗಳು. ಸೊ ಈ ಜಾತ್ರೆ ಬಗ್ಗೆ ಏನು ಡೀಟೇಲ್ ಆಗಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ಸಂಜೆ ಆದ ಕೂಡಲೇ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಮಟನ್ ಸಾಂಬಾರ್ನ ಈ ಬೆಟ್ಟಕ್ಕೆಲ್ಲ ಹೋಗಿದ್ದೆ. ಬೆಟ್ಟ ಅಂದ್ರೆ ಗುಡ್ಡ, ಇಲ್ಲಿರೋದು ನಿಯರ್ ಬೈ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾ ಬಜ್ಜಿ ತೊಗೊಂಡು ಹಾಗೆಯೇ ನನ್ನ ಹುಡುಗನ ಹತ್ರ ಯಶವಂತಪುರಕ್ಕೆ ಡ್ರಾಪ್ ಮಾಡಿಸ್ಕೊಂಡೆ. ಸ್ವಲ್ಪ ಬೇಗ ಬಂದಿದ್ದ ಕಾರಣ ಅವನಿಗೆ ಸುಸ್ತಾಗಿತ್ತು ಕೆಲಸದಿಂದ ಬಂದು ಅಂತ ವಾಪಸ್ ಕಳಿಸಿದೆ. ಇದೇ ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನ್. ಜನ ಜಂಗುಳಿನೇ ಇತ್ತು ಯಶವಂತಪುರದಲ್ಲಿ, ಇಷ್ಟೊಂದು ಜನ. ಹಾಗೇನೆ 6ನೇ ಪ್ಲಾಟ್ಫಾರ್ಮ್ನಲ್ಲಿ ರೈಲ್ ನಿಂತಿದೆ ಅಂತ ಗೊತ್ತಾಯ್ತು, ಹೊರಗೆ ಡಿಸ್ಪ್ಲೇ ಹಾಕಿದ್ರು. ಹಂಗೆ ಬಂದೆ. ಈ ಟ್ರೈನ್ ಬಂದು ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗುತ್ತೆ. ಅದರ ಮಧ್ಯದಲ್ಲಿ ಬರೋದಂದ್ರೆ ಬಾದಾಮಿ. ಸೊ ಬಾದಾಮಿಗೆ ಹೋಗ್ತಾ ಇದ್ದೀನಿ. ಟ್ರೈನ್ ನಂಬರ್ ಬಂದು 06545. ನನ್ನ ಸೀಟ್ ನಂಬರ್ ಬಂದು 14 ಆಗಿತ್ತು. ಅದು ಲೋವರ್ ಬರ್ತ್. ಇಲ್ಲಿ ಕುತ್ಕೊಂಡಿದ್ದಂತಹ ಅಜ್ಜಿ ಹೇಳಿದರು, ನನಗೆ ಲೋವರ್ ಬರ್ತ್ ಕೊಡಿ, ನನ್ನ ಮಿಡಲ್ ಬರ್ತ್ ನೀವು ತಗೊಳ್ಳಿ ಅಂತ. ಸೊ ಪರವಾಗಿಲ್ಲ, ನನಗೆಲ್ಲಾದ್ರೂ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ನಾನು ಕುತ್ಕೊಂಡೆ. ಸೊ ಇನ್ನೂ ಟ್ರೈನ್ ಹೊರಡಕ್ಕೆ ಇನ್ನೂ 10 ನಿಮಿಷ ಇದ್ದ ಕಾರಣ ನಾನು ಅಲ್ಲೇ ಕುತ್ಕೊಂಡು ಒಂದು ಸೆಲ್ಫಿನ ತಗೊಂಡೆ. ಸೊ ಈಗ ನಾನು ನನ್ನ ಜೂನಿಯರ್ ಮೀನಾಕ್ಷಿ, ನನ್ನ ತಂಗಿ, ಡಿಗ್ರಿ ಕಾಲೇಜಲ್ಲಿ ನಾವಿಬ್ಬರು ತುಂಬ ಕ್ಲೋಸು. ಸೊ ಇವತ್ತು ನಾನು ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಬಾದಾಮಿಗೆ ಹೋಗ್ತಾ ಇದ್ದೀನಿ. ಬಾದಾಮಿಯಿಂದ ಪಟ್ಟದಕಲ್ಲಿಂದ 8 ಕಿಲೋಮೀಟರ್ ಇದೆ ಅವಳ ಮನೆ. ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಎಲ್ಲ ಜಾತ್ರೆ, ಆ ಜಾತ್ರೆ ಹೆಸರು ಗೊತ್ತಿಲ್ಲ, ಎಷ್ಟೋ ವರ್ಷಕ್ಕೊಮ್ಮೆ ನಡೆಯೋದಂತೆ. ಅದೆಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಸಿಗೋಣ. ಸೊ ಈಗ ಟ್ರೈನು, ಈಗ ಟೈಮ್ ಬಂದು 9:26. ಇನ್ನು 4 ನಿಮಿಷದಲ್ಲಿ ವಿಜಯಪುರಕ್ಕೆ ಹೋಗುವ ಗಾಡಿ. ಸ್ಟಾರ್ಟೆಡ್. ಜನಕ್ಕೆ ಎಷ್ಟು ಹೇಳಿದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಕಸ ಬಿಸಾಕ್ಬೇಡಿ ಅಂದ್ರೆ ಬಿಸಾಕ್ತಾರೆ. ಓಹೋ, ಟ್ರೈನ್ ಇಸ್ ಸ್ಟಾರ್ಟೆಡ್. ಹತ್ರಿ ಬೇಗ. ಈ ಹುಡುಗರಿಗೆ ನಿಂತಿರೋ ಟ್ರೈನ್ಗಿಂತ ಹೋಗ್ತಾ ಇರ್ಬೇಕಾದ್ರೆ ಹತ್ಕೊಳ್ಳೋದ್ರಲ್ಲೇ ತುಂಬಾ ಕ್ರೇಜ್ ಇರುತ್ತೆ ಅಲ್ವಾ? ಏನಂತೀರಾ? ಯಾವುದೋ ಒಂದ್ರಲ್ಲಿ ಹತ್ಕೊಳಕ್ ಆಗಲ್ಲ ಜನಕ್ಕೆ. ಟ್ರೈನ್ ಮೂವ್ ಆಗ್ಬೇಕಾದ್ರೆ ಈ ಹುಡುಗನ ವಿಡಿಯೋ ಮಾಡ್ತಾ ಇರೋದನ್ನ ಹಾಗೆ ಝೂಮ್ ಹಾಕಿ ನೋಡ್ತಾ ಇದ್ದ. ಸೊ ಯಶವಂತಪುರ ಟ್ರ್ಯಾಕಲ್ಲಿ ಕರೆಕ್ಟಾಗಿ ಹಳಿಗಳು ಚಲನೆ ವಲನೆ ಎಲ್ಲ ಕರೆಕ್ಟಾಗಿದೆ ಅಂತ ಗಮನಿಸುವಂಥವ್ರು ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಓಕೆ, ಐ ಆಮ್ ಗೋಯಿಂಗ್ ಇನ್ಸೈಡ್. ಟಾಟಾ. ಇದೇ ನೋಡಿ, ಎಲ್ಲ ಲೇಡೀಸ್ ಇದ್ದ ಕಾರಣ ಫುಲ್ ಕಂಫರ್ಟಬಲ್ ಆಗಿತ್ತು. ಸೊ ನನ್ನ ಸೀಟ್ನ ಬದಲಾಯಿಸ್ಕೊಂಡೆ ಮಿಡಲ್ ಬರ್ತಿಗೆ ನಾನು ಹೋಗಿ ಈಗ ನಿದ್ದೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರೆ 8:15. ಸೊ ಕೆಳಗೆ ಬಂದು ಮಲ್ಕೊಂಡೆ. ಅವರೆಲ್ಲ 4 ಗಂಟೆಗೆ ಇಳ್ದೋಗಿದ್ರು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ ಒನ್ಸ್ ಅಗೇನ್. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಹಳ್ಳಿ ವಾತಾವರಣನೂ ಸಖತ್ತು. 8:30 ಆಯಿತು ಈಗ. ಸೊ ಇನ್ನೇನೋ 5 ನಿಮಿಷದಲ್ಲಿ ಟ್ರೈನ್ ರೀಚ್ ಆಗುತ್ತೆ ಪಟ್ಟದಕಲ್ಲಿಗೆ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ, ಗ್ರೀನರಿ ಆಗಿ, ಬೆಟ್ಟ, ಗಿಡಗಳು, ಮರಗಳು, ಇದೆಲ್ಲ ನೋಡಬೇಕಂತ ಹೇಳಿದ್ರೆ ನೀವು ಮಾರ್ನಿಂಗ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಪ್ರಕೃತಿಯಲ್ಲಿ ಕಳೆದೋಗೋದು ಇದೆಯಲ್ಲ, ಯಾವ ಇದರಲ್ಲೂ ಸಿಗಲ್ಲ ಪ್ರಕೃತಿಯಲ್ಲಿ ಸಿಗೋದು. ಪ್ರಕೃತಿ ಪ್ಲಸ್ ಮ್ಯೂಸಿಕ್ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಈಗಷ್ಟೇ ಫಸಲು ಬರ್ತಾ ಇರೋ ಹೊಲಗಳಿದೆ, ಕೆಲವೊಂದು ಮಣ್ಣನ್ನೆಲ್ಲ ಅಗದು ಇಟ್ಟಿದ್ದಾರೆ. ನೆಕ್ಸ್ಟ್ ಮಳೆಗಾಲಕ್ಕೆ ಮೇ ಬಿ ಅವರು ಫಾರ್ಮಿಂಗ್ ಮಾಡಬೇಕಂತ ಇರ್ಬೋದು ಅನಿಸುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಈಗ ಯಾವುದು ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ, ಆ ಮೊಬೈಲಲ್ಲಿ ಕ್ಯಾಪ್ಚರ್ ಆಗೋದಕ್ಕಿಂತ ಕಣ್ಣಲ್ಲಿ ನೋಡೋದು ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಬಾದಾಮಿಗೆ ರೀಚ್ ಆಗೇ ಬಿಟ್ಟೆ. 8:05 ಬಾದಾಮಿ. ಸೊ ನನ್ನ ಬ್ಯಾಗ್ನೆಲ್ಲ ಎತ್ಕೊಂಡು ರೆಡಿಯಾಗಿ ಈಗ ಇಳಿತಾ ಇದ್ದೀನಿ. ಸೊ 2 ಬ್ಯಾಗು ವಿತ್ ಒಂದು ವ್ಯಾನಿಟಿ ಬ್ಯಾಗ್ ಕೂಡ ತೊಗೊಂಡಿದ್ದೆ. ಸೊ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಓವರ್ಲೋಡ್ ಆಗಲ್ಲ ಅಂತೇಳಿ. ಏನು ಬಿಟ್ಟಿಲ್ಲ ತಾನೆ ಟ್ರೈನಲ್ಲಿ. ಐ ಹ್ಯಾಡ್ 3 ಬ್ಯಾಗ್, 1 2 3. ಓಕೆ ನೋಡಿ, ಬಾದಾಮಿ ಜನರೇ ಯಾರೆಲ್ಲ ಇದ್ದೀರಾ, ನಿಮ್ಮೂರಂತೂ ತುಂಬ ಚೆನ್ನಾಗಿದೆ. ಹಾಗೆ ಪಟ್ಟದಕಲ್ಲು ತುಂಬ ಬ್ಯೂಟಿಫುಲ್ ಆಗಿದೆ, ಹಿಸ್ಟಾರಿಕಲ್ ಪ್ಲೇಸ್.
ಪರವಾಗಿಲ್ಲ. ಬಾದಾಮಿ ಸ್ಟೇಷನ್ ಯಾವುದೋ ಒಂದು ಹಳ್ಳಿ ಚಿಕ್ಕದಾಗಿರ್ಬೋದು ಅನ್ಕೊಂಡೆ, ದೊಡ್ಡದಾಗೇ ಇದೆ. ಈಗಷ್ಟೇ ಒಂದು ಟ್ರೈನ್ ಮೂವ್ ಆಗ್ತಾ ಇದೆ. ಫಸ್ಟ್ ಟೈಮ್ ಬಂದಿರೋ ಕಾರಣ ನನಗೆ ಯಾವ ಸೈಡ್ ಹೋಗ್ಬೇಕು ಯಾವ ಸೈಡ್ ಬರಬೇಕು ಅಂತ ಗೊತ್ತಿಲ್ಲ. ಪರವಾಗಿಲ್ವೇ, ಬಾದಾಮಿ ಸ್ಟೇಷನ್ ತುಂಬ ಕ್ಲೀನ್ ಆಗಿದೆ. ನನಗೂ ಖುಷಿ ಆಯಿತು ನೋಡಿ. ಹೊರಗೆ ಹೋಗೋ ದಾರಿ ಇದು ನೋಡಿ, ಚಿಕ್ಕದಾಗಿದೆ. ಹಾಗೆಯೇ ಇದೆಲ್ಲ ಟಿಕೆಟ್ ಕೌಂಟರು. ಫೈನಲಿ ಬಾದಾಮಿ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀನಿ. ಈಗ ಆಟೋ ಸಿಗುತ್ತಾ ಅಥವಾ ಬಸ್ ಸಿಗುತ್ತಾ ಅಂತ ನೋಡಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಅಂತೇಳಿ. ಪಟ್ಟದಕಲ್ಲು ಹೋಗ್ಬೇಕು. ನಾನು ಮತ್ತೆ ಅಂಕಲ್ ಯಾಕೆ ನಗ್ತಾ ಇದ್ದೀವಿ ಗೊತ್ತಾ? ನಾನು ಪಟ್ಟದಕಲ್ಲು ಅಂತ ಕೇಳಿದ ತಕ್ಷಣ ಈ ಹುಡುಗ ಪಟ್ಟದಕಲ್ಲು ಅಂತ ಹೇಳ್ತಾ ಇದ್ದಾನೆ. ಪಟ್ಟದಕಲ್ಲು ಬಾದಾಮಿಯಿಂದ ಒಂದು 16-17 ಕಿಲೋಮೀಟರ್ ಆಗುತ್ತೆ. ನಾನು ಆಟೋದಲ್ಲಿ ಹೋದರೆ ಅಷ್ಟೇ, ನನ್ನ ದುಡ್ಡೆಲ್ಲ ಹೋಗಿ ಹಾಕಿಸ್ಕೊಳ್ಳುತ್ತೆ. ಆದರೂ ಪರವಾಗಿಲ್ಲ, ಕೇಳೋಣ ಅಂತ ರೇಟ್ ಕೇಳಿದ್ರೆ 400 ರೂಪಾಯಿ ಹೇಳಿದ್ರು. ಅಯ್ಯೋ ಹೋಗ್ಲಿ ಬಿಡ್ರಿ, ಕರ್ನಾಟಕ ಸರ್ಕಾರದಿಂದ ಇದೆಯಲ್ಲ ಫ್ರೀ ಬಸ್ಸು KSRTC, ಹೋಗೋಣ ಅಂತೇಳಿ ಬಸ್ ಹತ್ರ ಹೋದೆ. ಒಳ್ಳೇದು ಮಾಡ್ತದ. ಸಾರಿ ಆಟೋ ಡ್ರೈವರ್ ಅಣ್ಣಂದಿರೆ, ನನಗೆ ಅಷ್ಟು ಬಜೆಟ್ ಇಲ್ಲ, ಅದಕ್ಕೋಸ್ಕರ ನಾನು ಆಟೋದಲ್ಲಿ ಬರೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಸೊ ನೆಕ್ಸ್ಟು ನಾನು KSRTC ಬಸ್ ಹತ್ರ ಹೋಗ್ತಾ ಇದ್ದೀನಿ. ಬಸ್ ಹತ್ಕೊಂಡೆ, ಫ್ರೀ ಉಚಿತ ಮಹಿಳೆಯರಿಗಾಗಿ. ಟಿಕೆಟ್ ಕಾಸ್ಟ್ ಬಂದು ಜಸ್ಟ್ 30 ರೂಪೀಸ್ ಫ್ರಮ್ ಬಾದಾಮಿ ಟು ಪಟ್ಟದಕಲ್ಲು. ಹಾಗೆಯೇ ನೋಡಿ ನಿಂತ್ಕೊಂಡಿದ್ದೀನಿ, ಸೀಟ್ ಇಲ್ಲದ ಕಾರಣ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಕುತ್ಕೊಳ್ಳೋಕ್ಕಂತೂ ಆಗಿಲ್ಲ. ಸೊ ಕೈಯಲ್ಲಿ ಇದ್ದಿದ್ದು ಬ್ಯಾಗ್ನಾದರೂ ಇಡೋಣ ಅಂತೇಳಿ ಇಲ್ಲೇ ಒಂದು ಚಿಕ್ಕ ಹುಡುಗ ಕೂತಿದ್ದ, ಅದ್ರ ಪಕ್ಕದಲ್ಲೇ ಸ್ವಲ್ಪ ಇಟ್ಟಿದ್ದೆ. ಪಾಪ ಮುನ್ಸ್ಕೊಂಡ್ಬಿಟ್ಟಿದ್ದ ಅವ್ನ ಸೀಟಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ ಅಂತೇಳಿ. ಒಂದು ಸ್ಮೈಲ್ ಕೂಡ ಮಾಡಲಿಲ್ಲ. ಕೊನೆಗೂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿದೆ. ಸೊ ಮೀನಾಕ್ಷಿ ಬರ್ತಾಳೆ ಅಂತ ಅಂದ್ಕೊಂಡೆ, ನೋಡುವಾಗ ಅವಳು ಬರಲಿಲ್ಲ, ಅವ್ರ ಅಣ್ಣನ ಕಳಿಸಿದ್ಲು. ಇಲ್ಲಿ ನೋಡಿ ಸಾಂಪ್ರದಾಯಿಕವಾಗಿ ಏಜ್ ಆದವರೆಲ್ಲ ಈ ಥರ ಪೇಟಾಸ್ಗಳನ್ನೆಲ್ಲ ಹಾಕೊಂಡಿರ್ತಾರೆ, ಎಷ್ಟು ಚೆನ್ನಾಗಿದೆ. ನನಗಂತೂ ಗಾಂಧಿ ತಾತ ಇದ್ದ ಕಾಲದಲ್ಲಿ ಉಡುಪು ಹೇಗಿತ್ತು ಆ ರೀತಿನೇ ನೋಡ್ದಂಗೆ ಆಯಿತು. ಸೊ ನಾನಂತೂ ಮೂವೀಸ್ಗಳಲ್ಲಿ ಮಾತ್ರ ಈ ಥರ ನೋಡಿರೋದು. ಹಳೆ ಕಾಲದ ಫೋಟೋಸ್ಗಳಿರುತ್ತಲ್ಲ ಅವರಲ್ಲಿ. ನಿಜವಾದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಇಲ್ಲೇ. ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಏಜ್ ಆದವರು, ದೊಡ್ಡ ಮನೆತನದವರು ಬಳಸ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಬಸ್ ಸ್ಟ್ಯಾಂಡಿಗೆ ಬಂದು 20 ನಿಮಿಷ ಆಯಿತು. ಅದಾದಮೇಲೆ ಇವ್ರ ಅಣ್ಣ ಬಂದರು, ಅಂದರೆ ಮೀನಾಕ್ಷಿ ಅಣ್ಣ ಬಂದರು. ಹಾಗೆಯೇ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ. ನನಗಂತೂ ಇಲ್ಲಿ ಗ್ರೀನರಿ ನೋಡಿ ತುಂಬ ಖುಷಿ ಆಯಿತು. ಬೆಂಗಳೂರಲ್ಲಿ ಬರೀ ಗಾಡಿಗಳು ಬಿಲ್ಡಿಂಗ್ಗಳು ನೋಡಿ ಸಾಕಾಗಿತ್ತು. ಇಲ್ಲಿ ಬರೀ ಹಸಿರಿನಿಂದ ತುಂಬಿಕೊಂಡಿದೆ. ಟ್ರ್ಯಾಕ್ಟರ್ಸ್ಗಳಂತೂ ಬಿಡಿ, ಯಾವುದೋ ಒಂದು ಸರ್ತಿ ನೋಡ್ಬೋದು ಅಷ್ಟೇ. ಹಳ್ಳಿಗಳಿಗೆ ಬಂದರೆ ಟ್ರ್ಯಾಕ್ಟರ್ಸು ಹಾಗೆಯೇ ಈ ಗ್ರೀನರೀಸ್ನ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿಗೆ ಬಂದ ಕೂಡಲೇ ಇದನ್ನು ಹಳೆ ಪಟ್ಟದಕಲ್ಲು ಅಂತ ಹೇಳ್ತಾರಂತೆ. ಸೊ ಅಣ್ಣ ಹೇಳಿದರು ಇಲ್ಲೇ ನಿಯರ್ 2 ಕಿಲೋಮೀಟ್ರಲ್ಲಿ ಪಟ್ಟದಕಲ್ಲು ಇದೆ ಅಂತೇಳಿ. ಅದಕ್ಕೆ ಬೈಕ್ನ ಅಲ್ಲೇ ತಿರುಗಿಸ್ಕೊಂಡು ಜಸ್ಟ್ ಮೇಲಿಂದ ಜಸ್ಟ್ ನೋಡ್ಕೊಂಡು ಬಾ, ಮತ್ತೆ ಡೀಪಾಗಿ ಬೇಕಾದ್ರೆ ಅವಳ ಜೊತೆ ಹೋಗಿ ನೋಡ್ಕೊಂಡು ಬರು ಅಂತ ಹೇಳಿದ್ರು. ಹೌದಾ, ಹಾಗಿದ್ರೆ ನಡೀರಿ ಅಂತ ನಾನು ಹೇಳಿದೆ. ಬಿಕಾಸ್ ನಾನು ಒಂದು ಪಠ್ಯ ಪುಸ್ತಕದಲ್ಲಿ ಮತ್ತು ಹಾಗೆಯೇ ಜಸ್ಟ್ ಸ್ಟೋರೀಸ್ಗಳನ್ನ ನೋಡಿದ್ದೆ ಅಷ್ಟೇ. ಡೈರೆಕ್ಟಾಗಿ ಪಟ್ಟದಕಲ್ಲನ್ನ ಯಾವತ್ತೂ ನೋಡಿರಲಿಲ್ಲ. ಅದು ಜಸ್ಟ್ ಒಮ್ಮೆ ನೋಡ್ಕೊಂಬೋಣ ಔಟರ್ ಸೈಡಿಂದ ಅಂತೇಳಿ ನಾನು ಹೋಗ್ತಾ ಇದ್ದೀನಿ. ಸೊ ಹಾಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಹಳ್ಳಿ ಬಗ್ಗೆ. ಸೊ ನಾನು ಪಟ್ಟದಕಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಇದ್ದೀನಿ. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಬಿಸಿಲಿದ್ದ ಕಾರಣ ಮೊಬೈಲ್ ಹ್ಯಾಂಗ್ ಆಗ್ತಾಯಿತ್ತು. ಸೊ ಅವರು ಜಸ್ಟ್ ಹಾಗೆ ತೋರಿಸ್ಬಿಟ್ಟು ಬಂದರು, ಅದೇ ರೋಡಲ್ಲಿ ಬಂದ್ವಿ. ಇದೆಲ್ಲ ನೋಡಿ ಇವ್ರ ಊರಿಗೆ ಹೋಗಬೇಕಾದಾಗ ಒಂದು 6-7 ಕಿಲೋಮೀಟ್ರ್ ಇದೆ. ಏನಂತ ಹೇಳಿದ್ರೆ ಫುಲ್ ಇಡೀ ರೋಡು, ಆ ಕಡೆ ನೋಡಿ ಹಸಿರು, ಈ ಕಡೆ ನೋಡಿ ಹಸಿರು, ಮಧ್ಯದಲ್ಲಿ ರೋಡು. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ಒಂದು ಸಕ್ಕದ ಎಕ್ಸ್ಪೀರಿಯೆನ್ಸು. ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ. ಎಲ್ಲೆಲ್ಲೂ ನೋಡು ಹಸಿರು ಬಣ್ಣ ನನ್ನ ಒಲವಿನ ಬಣ್ಣ ಅನ್ನೋ ಥರ, ಹಸಿರು ನನ್ನ ಒಲವಿನ ಹಸಿರು ಅನ್ನೋ ಆಚೆ ಈಚೆ ಎಲ್ಲ ಕಡೆ ಹಸಿರೇ ತುಂಬಿತ್ತು. ಸೊ ಹಾಗೆಯೇ ಗುಡ್ಡ ಬೆಟ್ಟಗಳು. ದೂರದಲ್ಲಿ ಕಾಣ್ತಿರುವ ಗುಡ್ಡದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಒಂದು ಜಾತ್ರೆ ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಕಲ್ಗಳು ಕಾಣಿಸ್ತಾ ಇದೆಯಲ್ಲ, ಸೊ ಅದೆಲ್ಲ ಒಂದು ಗ್ರಾನೈಟ್ಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸೊ ಕೆಲವರು ತಮ್ಮ ಹೊಲಗಳಲ್ಲಿ, ಅಂದರೆ ಅವರಿಗೆ ಸೇರಿದಂಥ ಹೊಲ ಇದೆ,
ಆ ಥರ ಗುಡ್ಡ ಇದ್ದರೆ ಅದು ಲೀಸ್ಗೆ ಕೊಡ್ತಾರೆ. ಸೊ ಅದನ್ನೆಲ್ಲ ಗ್ರಾನೈಟ್ಗೆ ಯೂಸ್ ಮಾಡ್ತಾರೆ. ಸೊ ಫೈನಲಿ ನಾನು ನಾಗರಹಾಳಕ್ಕೆ ಬಂದೆ. ಇದೇ ಮೀನಾಕ್ಷಿ ಅವರ ಊರು. ಸ್ವಲ್ಪ ಈ ಏರಿಯಾ ಕ್ಲೀನ್ ಇಲ್ಲ, ರೋಡೆಲ್ಲ ತುಂಬ ಕ್ಲೀನ್ ಇತ್ತು. ಒಳಗಾದ ಕಾರಣ ತುಂಬ ಚಿಕ್ಕ ರೋಡು ಹಾಗೆಯೇ ಅಷ್ಟು ಕ್ಲೀನಾಗಿಲ್ಲ. ನೋಡೋಣ, ಇನ್ನೇನೋ ಮೀನಾಕ್ಷಿನ ಮೀಟ್ ಮಾಡೋ ಟೈಮ್ ಬಂತು, ಹೋಗ್ತಾ ಇದ್ದೀನಿ ನೋಡಿ. ಸೊ ಈ ಮನೆ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ. ಅದು ಆ ಮನೇಲಿರುವಂಥ ವ್ಯಕ್ತಿಗಳು ನಂಗೆ ತುಂಬ ಇಷ್ಟ ಆದರು, ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಸೊ ಈಗ ಬನ್ನಿ ಮೀನಾಕ್ಷಿನ ಮೀಟ್ ಮಾಡೋಣ. ಮೀನಾಕ್ಷಿ ಎಲ್ಲಿದ್ಯಾ? ಮೀನು 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 ಮೀನಾಕ್ಷಿ ಆ ಗೀತ್ನ ಅದು ಬಿಡ್ಲೇ ಇಲ್ವಲ್ಲ ಟೀ ಶರ್ಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆ ಗೀತ್ನ ಅದು ಬಿಡ್ಲೇ ಇಲ್ವಲ್ಲ ಟೀ ಶರ್ಟ್. ನಾವು ಡಿಗ್ರಿಯಲ್ಲಿ ಇರಬೇಕಾದಾಗ ಹೋಗಿದ್ದ ಒಂದು ಕ್ಯಾಂಪ್ ಟೀ ಶರ್ಟ್ನ ಇವತ್ತಿನವರೆಗೂ ಜೋಪಾನವಾಗಿ ಕಾಪಾಡ್ಕೊಂಬಂದಿದ್ದಾಳೆ. ಹಾಗೆಯೇ ಮೇಕೆಗಳನ್ನ ಕಟ್ಟಾಕೋಕೆ ಹೋಗ್ತಾ ಇದ್ದಾಳೆ ನೋಡಿ ಪಾಪ. ಹಳ್ಳೀಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆ ಹಳ್ಳಿ, ಪುಟ್ಟ ಪುಟ್ಟ ಮನೆಗಳು, ಹಂಚಿನ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಮೇಕೆ ನೀರು ಕುಡಿತಾ ಇದೆ. ಒಳಗೆ ಹೋಗ್ತಾ ಇದ್ದೀನಿ. ಮೀನಾಕ್ಷಿ ಮನೆ ಪುಟ್ಟದಾಗಿ ಸೊಗಸಾಗಿದೆ, ಹಳ್ಳಿ ವೈಬ್ ಬರ್ತಾ ಇದೆ. ಸೊ ನೋಡಿ, ಮೇಕೆಗೆಲ್ಲ ಹುಲ್ಲೆಲ್ಲ ತಂದು ಹಾಕಿದ್ದಾರೆ. ಸೊ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದೇ ನೋಡಿ ಎಂಟ್ರೆನ್ಸ್ ಆಫ್ ಮೀನಾಕ್ಷಿ ಹೌಸ್. ಪುಟ್ಟ ಪುಟ್ಟ ಕಂದಮ್ಮಗಳು ಮಲ್ಕೊಂಡಿದ್ದಾವೆ. ಸೊ ನಾನು ಬ್ಯಾಗ್ನ ಫಸ್ಟು ಇಡ್ತಾಯಿದ್ದೀನಿ, ನನಗೆ ಸಾಕಾಯಿತು ಬ್ಯಾಗ್ ಇಟ್ಕೊಂಡು. ನೋಡಿ, ಇದೇ ಅಡುಗೆ ಮನೆ. ಇಲ್ಲಿ ಅಡುಗೆ ಮನೆಯಲ್ಲಿ ಯಾವ ರೀತಿ ಎಲ್ಲ ಅಡುಗೆ ಮಾಡ್ತಾರೆ ಅಂತ ನೋಡೋಣ ಅಲ್ವಾ. ಸೊ ಎಂಟರ್ ಆಗಿದ ತಕ್ಷಣ ನೋಡಿದ್ದೆ ರೊಟ್ಟಿಗಳು. ಸೊ ಜೋಳದ ರೊಟ್ಟಿಗಂದರೆ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅನ್ನ ಬೇಯ್ತಾ ಇದೆ. ಒಲೆಯಲ್ಲಿ ಅನ್ನ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ಆಧುನಿಕ ಯುಗದಲ್ಲಿ ಬರೀ ಗ್ಯಾಸಿಂದನೇ ಅಡುಗೆ ಮಾಡ್ತಾರೆ. ಸೊ ಹಳ್ಳಿಗಳಲ್ಲಿ ಬಂದರೆ ಈ ಥರ ತಪ್ಪಲೆಯಲ್ಲಿ ಅನ್ನ ಮಾಡೋದು, ಆ ಅನ್ನ ಕುದಿಯೋದು, ಮತ್ತು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದರ ಅನ್ನ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಕಡೆ ಬಂತು ಅಂದರೆ ದೇವ್ರ ಮನೆ, ಆಂಜನೇಯ ಮತ್ತು ಅವರ ಮನೆ ದೇವರು ಎಲ್ಲ ಫೋಟೋಸ್ ಇದೆ. ಸೊ ಇಲ್ಲಿಯ ಗ್ರಾಮ ದೇವತೆ ಅಂತ ಬಂದರೆ ಮಂಗಳಾದೇವಿ. ಸೊ ಮಂಗಳಾದೇವಿದೇ ಜಾತ್ರೆ ಇರೋದು. ಸೊ 3 ಇಯರ್ಸ್ಗೆ ಒನ್ಸ್ ನಡೆಯುತ್ತೆ. ಸೊ ಇದೇ ನೋಡಿ ಪುಟ್ಟ ಅಂಗಡಿ. ಮೀನಾಕ್ಷಿ ಅವರು ಈಗ ಬಿಸ್ನೆಸ್ ವುಮೆನ್ ಆಗಿಬಿಟ್ಟಿದ್ದಾರೆ. ಒಂದು ಪುಟ್ಟದಾದ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಜಸ್ಟ್ 1 ವೀಕ್ ಆಯ್ತಂತೆ. ನೋಡಿ ಇವಳ ಹುಡುಗಿ ಥರ. ಮೀನಾಕ್ಷಿ ಯಾವಾಗಲೂ ಹುಡುಗರ ಥರ ರೌಡಿ ಬೇಬಿ ಥರ ಬಟ್ಟೆ ಹಾಕೊಂಡಿರ್ತಾಳೆ. ಮೀನಾಕ್ಷಿದು ಸ್ಪೋರ್ಟ್ಸಲ್ಲಿ ಗೆದ್ದಂತಹ ಅವಾರ್ಡ್ಸ್ ಎಲ್ಲ ಇಟ್ಟಿದ್ದಾಳೆ ನೋಡಿ. ಸೊ ನಾನೇನೋ ಇದು ಬಟ್ಟೆದು ಕಬೋರ್ಡ್ ಅಂತ ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ಪಾತ್ರೆಗಳನ್ನ ಸೆಕ್ಯೂರ್ ಮಾಡಿಟ್ಟಿದ್ದಾರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬಿದಕ್ತೆ ಅಯ್ಯೋ ಬೇಜಾರಾಗೋಯ್ತು ಮಗು. ಅಯ್ಯೋ ಅಯ್ಯ ಬತ್ಯಾ ಇಲ್ಲಾಡು ಬತ್ಯಾ ಬಾಯ್ ಬಾ ಹೋಗನ್ ಬಾಯ್ ಬಾ 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 ನಾಡಿ ಈ ಹುಡುಗಿ ಎಷ್ಟು ಚಿಕ್ಕ ಹುಡುಗಿ, 2 ಬೆನ್ನಿ ಎತ್ಕೊಂಡು ಹೋಗ್ತೀನಿ. ಬೀಳ್ತೀನಿ ಹೆಂಗ್ ತಪ್ಕೊಂಡು ನಿನ್ನ ಗುಂಡನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಸೊ ಹಾಗೆ ನೀರು ತಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಜಸ್ಟ್ ಒಂದು 500 ಮೀಟರ್ ಇರ್ಬೋದು. ಇಲ್ಲಿ ನೋಡಿ ಎಲ್ರೂ ಜಾತ್ರೆಗೆ ಏನು ಬೇಕು ಅಂತೇಳಿ ದೇವ್ರಿಗೆ ಹರಕೆ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದಾರೆ. ಇವನು ನೋಡಿ ಬಂಡಿ ಹಿಡ್ಕೊಂಡು ಫುಲ್ ಆಟ ಆಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ನೋಡಿ ಓರಿ ಹೇಗಿದೆ ನೋಡಿ. ವಾವ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಆಯ ಬೇಡ ನನಗೆ ಈ ಹಳ್ಳೀಲಿ ಎತ್ತು ಕುರಿ ಕೋಳಿ ಇದೆಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ. ನಾನು ಹಳ್ಳಿಲೇ ಹುಟ್ಟಿರೋದು, ಏನು ಸಿಟಿಲೇ ಹುಟ್ಟಿರೋದಲ್ಲ. ಬಟ್ ಚಿಕ್ಕ ವಯಸ್ಸಲ್ಲೇ ಹಳ್ಳಿಯಿಂದ ಸಿಟಿಗೆ ಬಂದಮೇಲೆ ಈ ಥರದ್ದೆಲ್ಲ ನೋಡೋದಕ್ಕೆ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಸೊ ಈಗೇನು ಒಂದು ರೀಕಾಲ್, ಚಿಕ್ಕ ವಯಸ್ಸಿನ ನೆನಪುಗಳು ಬರ್ತಾ ಇದೆ. ನನ್ನ ಊರು ನೆನಪಾಗ್ತಾ ಇದೆ, ನೀರು ಕುಡಿತಾ ಇದೆ. ಸೊ ಬಿನ್ಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಈ
ಈ ಗುಂಡು ನೋಡಿ ಎಷ್ಟು ಕ್ಲೀನಾಗಿ ತಪ್ಕೊಂಡಿದ್ದಾನೆ, ಎಲ್ಲಿ ಬಿದ್ದೋಗ್ತಾನೆ ಅಂತೇಳಿ. ನನಗೆ ಈ ಬಿಂದಿಗೆನ ಅವನ್ನ ಇಟ್ಕೊಳ್ಳೋ ಅಂತ ಭಯ ಆಗ್ತಾ ಇದೆ. ಸೊ ಸ್ಟಿಲ್ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ. ನೀರು ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಸೊ ಇವತ್ತು ಹಬ್ಬ ಆದ ಕಾರಣ ಸ್ವಲ್ಪ ಜಾಸ್ತಿ ಬೇಕು ಅಂತೇಳಿ ನೀರು ಬೇರೆ ಕಡೆ ಹೋಗಿ ತಗೊಂಡು ಬರ್ತಾ ಇದ್ದೀವಿ. ಜಸ್ಟ್ ಒಂದೇ ಒಂದು ರೌಂಡ್ ಸುತ್ತಿ ಬಂದಿದ್ದು ನೋಡಿ ಸ್ವೆಟ್. ಹೆಸರಿಟ್ಟಿಲ್ಲ. ಇದು ಬೆಳ್ಳಿ ಅಂತಿಡು. ಟ್ವಿನ್ಸ್ 2. ಹೌದಾ? ಅದು ಫಸ್ಟ್, ಇದು ಸೆಕೆಂಡ್. ಐಸ್ ಬೇಕು ಹೇಳ್ತೀನಿ, ಚೆನ್ನಾಗಿರೋದು. ಈ ಟ್ವಿನ್ಸ್ ಮೇಘಗಳಿಗೆ ಇನ್ನೂ ಹೆಸರಿಟ್ಟಿಲ್ಲ. ನೀವೇನಾದರೂ ಹೆಸರಿಡ್ತೀರಾ? ಹಾಗಿದ್ರೆ ಕಮೆಂಟಲ್ಲಿ 2 ಹೆಸರುಗಳನ್ನ ಹೇಳಿ. ಯಾವುದು 2 ಬೆಸ್ಟ್ ನೇಮ್ ಆಗಿರುತ್ತೆ ಅದೇ ಆ ಮೇಕೆಗಳಿಗೆ ಹೆಸರಿಡ್ತೀವಿ. ಸೊ ಮೀನಾಕ್ಷಿ ನೋಡಿ ಫುಲ್ ಸ್ಟ್ರಾಂಗ್ ಅವಳು. 2 ಕೈಲಿ 2 ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ದಾಳೆ. ನನಗೆ 1 ಬಿಂದಿಗೆ ಎತ್ತಕ್ಕೇ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡು ಬರ್ತಾ ಇದ್ದೆ, ಬಟ್ ಅದಾದಮೇಲೆ ಈಗ ಅಭ್ಯಾಸ ಇಲ್ಲ, ಹಾಗಾಗಿ ಆಗೋದಿಲ್ಲ. ಸೊ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸರ್. ಸೊ ಇದು ಮೀನಾಕ್ಷಿ ಅಂಗಡಿಯಲ್ಲಿರುವಂತಹ ತಿಂಡಿಗಳು. ಇವೆಲ್ಲ ಒಂದು ಟೈಮಲ್ಲಿ ನಮ್ಮ ಫೇವ್ರೆಟ್ ತಿಂಡಿಗಳು. ಈಗ ಫ್ರೀಯಾಗಿ ಕೊಡ್ತೀವಿ ಅಂತ ಎಲ್ಲರೂ ತಿನ್ನೋಕ್ಕೆ ಲೈಕ್ ಇಲ್ಲ. ನೋಡಿ ಅಕ್ಕ ಬಿಸ್ನೆಸ್ ವುಮೆನ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಏನು ಸ್ಟಾರ್ ತಿನ್ನೋದಾ? ಅಲ್ಲ ಆಯ್ತಲ್ಲ, ಜಾತ್ರೆ ಥರನೇ ಕಲರ್ ಹಚ್ಕೊಂಡವ್ರಲ್ಲ. ನೀನೆಲ್ಲ ಹಚ್ಕೊಂಡ್ಬಂದೆ ಹೋಗುಮಾರ ಚಾತು. ಓಯ್, ಇದೇ ನೋಡಿ ಈ ಊರಿನ ಸಾಂಪ್ರದಾಯಿಕ ಜಾತ್ರೆ. ಸೊ ಇಲ್ಲಿ ಮರಿ ಕೊಡ್ತೀನಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ. ಸೊ ಯಾವುದಾದ್ರೂ ಹರಕೆ ಹೊತ್ತಿದ್ರೆ ಕೊಡ್ತಾರೆ. ಹಾಗೆಯೇ ಮನೆಯಲ್ಲಿ ಒಬ್ಬರು ಸದಸ್ಯರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ನೋಡಿ ಇದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಕಲ್ಲು ಮಣ್ಣು ಮುಳ್ಳು ಯಾವುದನ್ನೇ ನೋಡಿದೆ ದೇವರಿಗೆ ಒಂದು ಹರಕೆ ತೀರಿಸ್ಬೇಕು ಅಂತೇಳಿ ಈ ರೀತಿ ದೀರ್ಘದಂಡ ನಮಸ್ಕಾರ ಮಾಡೋದು ಏನು ಸಾಮಾನ್ಯವಾದ ಮಾತೇ ಅಲ್ಲ. ಅಷ್ಟು ದೇವರಲ್ಲಿ ತಲ್ಲೀನರಾಗಿ ಅವರು ಮಾಡುವಂಥದ್ದು. ಸೊ ಅವರ ಹರಕೆ ತೀರಿದ ಮೇಲೆ ದೇವರಲ್ಲಿ ಏನು ಬೇಡ್ಕೊಂಡಿರ್ತಾರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮಂಗಳಾದೇವಿಗೆ ಅಂದರೆ ಇಷ್ಟೊಂದು ಪವರ್ಫುಲ್ ಇದೆ ಅಂತ ನನಗೆ ಅರ್ಥ ಆಯಿತು. ಸೊ ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ಮೀನಾಕ್ಷಿ ಕರ್ಕೊಂಡು ಹೋದಂತಹ ಒಂದು ಮನೆ. ನಾ ಫಸ್ಟಲ್ಲೇ ವಿಡಿಯೋದಲ್ಲಿ ತಿಳಿಸಿದ್ನಲ್ಲ, ಈ ಮನೆ ಒಂದು ವಿಶೇಷತೆ ಇದೆ ಅಂತೇಳಿ. ಸೊ ಇವ್ರ ಮನೆಯಲ್ಲೇ ನಾನು ನಾಷ್ಟ ತಿಂಡಿ ಊಟ ಪ್ರತಿಯೊಂದನ್ನು ಮಾಡಿದ್ದು. ಸೊ ನಾವು ಮಧ್ಯಾಹ್ನ ಹೋಗಿದ ತಕ್ಷಣ ಅವರು ರೊಟ್ಟಿ ಕೊಟ್ಟರು, ತುಂಬ ಚೆನ್ನಾಗಿತ್ತು. ರೊಟ್ಟಿ ಜೊತೆಗೆ ಬದನೆಕಾಯಿ ಗೊಜ್ಜು, ಹಾಗೆಯೇ ರೊಟ್ಟಿಗೆ ಹಾಕುವಂಥ ಚಟ್ನಿಗಳು ಡಿಫ್ರೆಂಟ್ ಆಗಿತ್ತು. ಸೊ ಈ ಗುಡ್ಡಗೆ ನೆಕ್ಸ್ಟ್ ಹೋಗ್ತೀವಿ ನೆಕ್ಸ್ಟ್ ಡೇ. ಸೊ ಇವತ್ತಿನ ದಿನ ಬರೀ ಮನೆ ಹತ್ರನೇ ಇರೋದೇ ಆಯಿತು. ಸೊ ಮಕ್ಕಳು ಗೋಲಿಗಳು ಆಟ ಆಡೋದು ನೋಡಿ, ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿತ್ತಲ್ವ ಗೋಲಿ ಆಡೋದು. ಈಗ ನಾವು ದೊಡ್ಡವರಾಗಿದ್ದೀವಿ, ಬಟ್ ಚಿಕ್ಕ ಮಕ್ಕಳು ಹಳ್ಳಿಯಲ್ಲಿದ್ದವ್ರು ಮಾತ್ರ ಈಗಲೂ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾ ಇದ್ದಾರೆ. ಇದು ಹಳ್ಳಿಯಲ್ಲಿದ್ದವ್ರಿಗೆ ಮಾತ್ರ ಸಾಧ್ಯ. ಸಿಟಿಯಲ್ಲಿ ನಾವು ಗೋಲಿ ಆಡಿದ್ದು ನೋಡಿಲ್ಲ, ಬರೀ ಮೊಬೈಲ್ ಗೇಮ್ಸಲ್ಲೇ ಇರ್ತಾರೆ ಎಲ್ಲ ಮಕ್ಕಳು. ಸೊ ಈಗ ಅಷ್ಟೇ ಹರಕೆ ತೀರ್ಸೋಕೆ ಹೋಗಿದವರು ವಾಪಸ್ ಬರ್ತಾ ಇದ್ದಾರೆ. ಸೊ ಯಾರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಅವರು ಅಲ್ಲಿ ಹೋಗಿ ಹರಕೆ ತೀರಿಸಿ ಸ್ನಾನ ಮಾಡಿ ಹೊಸ ಬಟ್ಟೆನ ಉಟ್ಕೊಂಡು ಬರ್ತಾರೆ. ಚೆನ್ನಾಗಿದೆ ಅಲ್ವಾ ಸಾಂಪ್ರದಾಯಿಕವಾಗಿ, ಎಷ್ಟು ಚೆನ್ನಾಗಿದೆ. ಸೊ ನೈಟ್ ಆಯಿತು, ಇವಳ ಜೊತೆ ಜಾತ್ರೆಗೆ ಹೋಗೋಣ, ಜಾತ್ರೆ ಎಲ್ಲ ನೋಡೋಣ ಅಂತ ಅಂದ್ಕೊಂಡ್ರೆ ಇವಳು ನೋಡಿದರೆ ಇವತ್ತು ನಮ್ಮ ಮನೆಯದು ಹರಕೆ ತೀರಿಸೋದಲ್ಲ, ನಾಳೆ ಹೋಗೋಣ ಅಂತ ಹೇಳಿದ್ಲು. ಹಾಗೆಯೇ ಅಂಗಡಿಗೆ ಸ್ವಲ್ಪ ಸಾಮಾನುಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ನಾನು ಅವಳು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಜಾತ್ರೆಲೆಲ್ಲ ಹಾಕಿದಂತಹ ಡಿಸ್ಕೋ ಡ್ಯಾನ್ಸ್ ಆ್ಯಂಡ್ ಕೆಲವೊಂದು ಗೇಮ್ಸ್ನ ಹಾಗೆಯೇ ಔಟ್ಸೈಡಿಂದ ನೋಡಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಸಾಮಾನುಗಳನ್ನ ತೊಗೊಂಡು. ಸೊ ಇವತ್ತಿನ ವ್ಲಾಗ್ ಕೇವಲ ಮನೆ ಹತ್ರ ಇರೋದು ಹಾಗೆಯೇ ನನ್ನ ಜರ್ನಿಯಿಂದ ಆಗಿತ್ತು. ಸೊ ಇನ್ನೂ ಕೂಡ ಇದೆ, ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟ್ 2ನ ನೋಡ್ತೀರಲ್ವಾ. ನೈಟ್ ಬಂದೆ. ಸೊ ಹರಕೆ ತೀರಿಸಿದ ಅಡುಗೆ ಮಾಡಿದರು. ಸೊ ಮೀನಾಕ್ಷಿ ಜೊತೆ ಹೋಗಿ 1-2 ಮನೆ ಬ್ಯಾಟಿಂಗ್ ಮಾಡಿ ಕೂಡ ಬಂದೆ. ಹಾಗೆಯೇ ನೈಟ್ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೇವ್ರಿಗಾದ್ರೂ ಕೈ ಮುಗ್ಬೋಣ ಬಾ ಅಂತ ಕರ್ಕೊಂಡು ಬಂದು. ಸೊ ಈ ಒಂದು ಪ್ಲೇಸ್ ನೋಡ್ತಾ ಇದ್ದೀರಾ, ನನಗೆ ಮೀನಾಕ್ಷಿ ಹೇಳಿದ್ದು. ಸೊ ಈ ಒಂದು ಓಪನ್ ಸ್ಪೇಸ್ ಇದೆಯಲ್ಲ, ತಮಟೆಗಳನ್ನ ಇಟ್ಟಿದ್ದಾರಲ್ಲ, ಆ ಸ್ಪೇಸಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋ ದಿನದಲ್ಲಿ ಮಧ್ಯರಾತ್ರಿ ಒಂದು 2-3 ಗಂಟೆ ಹೊತ್ತಿನಲ್ಲಿ ಒಂದು ಬೆತ್ತಲೆ ವ್ಯಕ್ತಿ ಹಾಗೂ ಒಂದು ಮೇಕೆನ ಬಿಡ್ತಾರಂತೆ ಅದರೊಳಗೆ. ಸೊ ಆ ಮೇಕೆ ಮಾಯ ಆಗುತ್ತಂತೆ.
ಸೊ ಇದೇ ಅಲ್ವಾ ಚಮತ್ಕಾರ ಅಂತ ಹೇಳಿದ್ರೆ, ಹಾಗೆ ವಿಸ್ಮಯ ಅಂತಲೇ ಹೇಳ್ಬೋದು, ಪವಾಡ ಅಂತಲೇ ಹೇಳ್ಬೋದು. ಅಲ್ಲಿ ಜಾಗನೇ ಇಲ್ಲ ಯಾವ ಕಡೆನೂ ಹೋಗೋದಕ್ಕೆ. ಸೊ ಒಂದು ಮೇಕೆ ಮಾಯ ಆಗೋದು ಅಂತ ಹೇಳಿದ್ರೆ ಇದು ಅನ್ಬಿಲೀವಬಲ್. ನನಗೆ ಶಾಕ್ ಆಯಿತು ಕೇಳಿ, ಎಷ್ಟು ಏನಂತ ಹೇಳೋದು ಈ ಪವಾಡಕ್ಕೆ ಅಂತ ದಿಗ್ಭ್ರಮೆ ಆಗಿದ್ದೆ. ಕೊನೆಗೂ ನಂಬಲೇಬೇಕಲ್ಲ ದೇವ್ರ ಪವಾಡ ಅಂತ ಹೇಳಿದ್ಮೇಲೆ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಮನೆಗೆ ಊಟ ಮಾಡಿಕೊಂಡು ನಾವು ನಿದ್ದೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾವು ಸ್ವಲ್ಪ ಮಾತ್ರ ಎಲ್ಲ ಮನೆಯಲ್ಲೂ ತಿಂದಿದ್ದು. ಸೊ ಯಾರೂ ಬೈಬೇಡಿ ಆಯಿತಾ, ಫಸ್ಟ್ ಟೈಮ್ ಹೋಗಿದ್ದಲ್ವ, ಸೊ ಅದಕ್ಕೋಸ್ಕರ. ಹಾಗೆಯೇ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೆ. ಇದೇ ನೋಡಿ ಮಾರ್ನಿಂಗ್ ವ್ಯೂ. ಈ ಒಂದು ಟೆರೆಸ್ ಮೇಲೆ 25 ಮೆಂಬರ್ಸ್ ಮಲ್ಕೊಂಡಿದ್ವಿ. ಎಲ್ಲರೂ ನೆಂಟರು ಬಂದು ಸ್ಟಾರ್ಟಿಂಗ್ ನಾವು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅವ್ರದ್ದೇ ಮನೆ ಇದು, ದೇಸಾಯಿ ಕುಟುಂಬದವರು. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಗುಡ್ಡ ಬೆಟ್ಟಗಳು ವ್ಯೂ ನೋಡಿಕೊಂಡು ಎದ್ದೇಳ್ತಾ ಇರೋದು ನಾನು. ತುಂಬ ಎಕ್ಸೈಟೆಡ್ ಆಗಿಬಿಟ್ಟೆ ನಾನು ಬೆಳಗ್ಗೆ ನೋಡಿದ ತಕ್ಷಣ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಅಕೌಂಟ್ನ ನೋಡ್ತಾ ಇದ್ದರೆ ಸೊ ಸೂರ್ಯನಿಗೊಂದು ಹಾಯ್ ಮಾಡಿಬಿಡಿ. ಹಾಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒಮ್ಮೆ ಆದರೂ ಕ್ಲಿಕ್ ಮಾಡಿರಿ. ಸೊ ನಾನು ಮಾಡೋವಂಥ ವಿಡಿಯೋ ಎಲ್ರಿಗಿಂತ ಮೊದಲು ನಿಮಗೆ ತಲುಪಿರುತ್ತೆ.